ಸರಳ ವ್ಯಕ್ತಿ, ಕವಿ, ಹಿರಿಯ ಸಾಹಿತಿ ಮಲ್ಲನಮೂರ್ತಿ ನಿಜಕ್ಕೂ ಜ್ಞಾನ ಬುತ್ತಿಯನ್ನು ಹೊತ್ತುಕೊಂಡು ಜ್ಞಾನವನ್ನು ಹಂಚುವ ಕರುಣಾಮಯಿ ಎಂದರೆ ತಪ್ಪಾಗಲಾರದು. ಹೌದು, ಅತ್ಯುತ್ತಮ ಜ್ಞಾನವುಳ್ಳ ಈ ಕವಿ ಅನ್ನವಿಲ್ಲದ ಕಾಲದಲ್ಲಿ ಜ್ಞಾನವನ್ನೇ ಮೈಗೂಡಿಸಿಕೊಂಡು ಪ್ರಾಧ್ಯಾಪಕರಾಗಿ ವಿವಿಧ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಿ ಸುಮಾರು 15ಕ್ಕೂ ಹೆಚ್ಚು ಪುಸ್ತಕಗಳನ್ನು ಸಮಾಜಕ್ಕೆ ಬಳುವಳಿಯಾಗಿ ಕೊಟ್ಟಿದ್ದಾರೆ. ಇವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ. ಬನ್ನಿ ವೀಕ್ಷಕರೇ, ಸಾಹಿತಿ ಮಲ್ಲನಮೂರ್ತಿ ಅವರ ಬಗ್ಗೆ ತಿಳಿಯಬೇಕಾದರೆ ಹಾಡು ಭಾಷೆಯಲ್ಲಿ ಸಾಹಿತ್ಯ ಬರೆಯುವ ಇವರ ಬಗ್ಗೆ ಜನಧ್ವನಿ ಸಂಪಾದಕರ ಸಂದರ್ಶನದಲ್ಲಿ ತಿಳಿಯೋಣ. ನಮಸ್ಕಾರ ವೀಕ್ಷಕರೇ, ನಾನು ಜನಧ್ವನಿ ಮಂಜುನಾಥ್ ಮಾತಾಡ್ತೀನಿ. ಇವತ್ತಿನ ಸಂದರ್ಶನದಲ್ಲಿ ಹಿರಿಯ ಸಾಹಿತಿಗಳಾದಂಥ ವಿಮರ್ಶಕರಾದಂಥ ಪ್ರೊಫೆಸರ್ ಮಲ್ಲನಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಅವ್ರ ಸಂದರ್ಶನ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ. ಮಲ್ಲನಮೂರ್ತಿ ಮಧುಗಿರಿ ಲಕ್ಷ್ಮೀ ನರಸಯ್ಯನವರ ಪುತ್ರ ಮೂರ್ತಿ ನರಸಿಂಹಮೂರ್ತಿ ಅಂತಕ್ಕಂಥದ್ದನ್ನ ನಿಮ್ಮ ಹೆಸರಲ್ಲೇ ನಿಮ್ಮ ತಂದೆಯವರು ಊರಿನ ಹೆಸರೆಲ್ಲ ಕೂಡ ಇದೆ. ಹೌದು, ತುಂಬಾ ಅದ್ಭುತವಾಗಿದೆ ಮಲ್ಲನಮೂರ್ತಿ ಅಂತಕ್ಕಂಥದ್ದು. ನಿಮ್ಮ ಮುಖದಲ್ಲೂ ಕೂಡ ಅದೇ ರೀತಿ ಸಾಹಿತ್ಯಾತ್ಮಕವಾದಂಥ ಬೆಳವಣಿಗೆಗಳಿದೆ. ಸುಮಾರು 15ರಿಂದ 20 ಪುಸ್ತಕಗಳನ್ನು ಬರೆದಿದ್ದೀರಾ. ಆ ಪುಸ್ತಕಗಳಲ್ಲಿ ನಿಮಗೆ ಸಾಹಿತ್ಯ ಅಕಾಡೆಮಿ ಕೂಡ ದೊರೆತಿದೆ. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಸರ್? ನನಗೆ ಪಾಠ ಹೇಳಿಕೊಟ್ಟಂತಹ ಗುರುಗಳು ಅವರು ನನಗೆ ಬರೆಯುವ ರೀತಿ, ಪದವನ್ನು ಬಳಸೋ ರೀತಿ, ಹೇಗೆ ಬರೀಬೇಕು ಎನ್ನುವುದನ್ನೆಲ್ಲ ತುಂಬ ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿದೆ, ವರ್ಣ ಮಾತ್ರ ಕಲಿಸಿದ ಗುರು ಅಂತ. ಇದಾದಮೇಲೆ ನಾನು ಮಧುಗಿರಿ ಕೋಟೆ ಪ್ರೈಮರಿ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕೆ ಪ್ರಾರಂಭಿಸಿದೆ. ನೋಡಿ ಸಾಹಿತ್ಯಗಳ ಬರೆಯಲು ಅಂತಕ್ಕಂಥದ್ದೇ ಇದು. ವರ್ಣ ಮಾತ್ರ ಕಲಿಸಿದ ಗುರು. ನೋಡಿ ಎಂಥ ಅದ್ಭುತವಾದಂತಹ ಪದ ಇದು. ವರ್ಣ ಮಾತ್ರ ಕಲಿಸಿದ ಗುರು. ಇದರ ಅರ್ಥನ ನಮಗೆ ತಿಳಿಸ್ಕೊಡಿ ಸರ್. ಒಂದು ಅಕ್ಷರ ಕಲಿಸಿದವರು ನಮ್ಮ ಎದೆಗೆ ಅಕ್ಷರ ಬಿತ್ತಿದರೆ ಅದರಲ್ಲಿ ನಮಗೆ ಒಂದು ಆತ್ಮವಿಶ್ವಾಸವನ್ನು ಮೂಡಿಸ್ತದೆ. ನಾನು ಬದುಕಬಲ್ಲೆ, ಬರೆಯಬಲ್ಲೆ. ಇನ್ನೊಂದು ನಮ್ಮಲ್ಲಿ ಅರಿವನ್ನು, ಜ್ಞಾನವನ್ನು ವಿಸ್ತರಿಸ್ತದೆ. ಮತ್ತೆ ಅದು ಅಹಂಕಾರವನ್ನು ಲಯ ಮಾಡ್ತದೆ. ದೇವೂರು ಮಹಾದೇವ ಅವರು ಹೇಳಿದಾಗೆ ಎದೆಗೆ ಬಿದ್ದ ಅಕ್ಷರ ನಮ್ಮ ಒಳಗೆ ಅಸ್ತಿತ್ವವನ್ನು ತಂದು ಕೊಡ್ತದೆ ಮತ್ತು ಒಂದಲ್ಲ ಒಂದು ದಿನ ಅದು ಬೆಳೆಯನ್ನು ಕೊಡ್ತದೆ. ಹೀಗಾಗಿ ನಾವು ಅಕ್ಷರದಲ್ಲಿ ನಂಬಿಕೆ ಇರುವಂತಹ ಜನ. ನಿಮಗೆ ಬಾಲ್ಯ ಜೀವನದಲ್ಲಿ ವಿದ್ಯಾಭ್ಯಾಸವನ್ನ ಕಲಿತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ವರ್ಣ ಮಾತ್ರ ಕಲಿಸಾದ ಗುರು ಯಾರು? ನನಗೆ ಪ್ರಾರಂಭದಲ್ಲಿ ಸುಬ್ಬಣ್ಣ ಮೇಷ್ಟ್ರು ಅಂತ ಇದ್ರು. ಅವರು ನಮಗೆ ಅಕ್ಷರನ ನಮ್ಮ ವರ್ಕ್ ಸ್ಲೇಟು ಅದರೊಳಗೆ ಬರ್ಕೊಂಡು ಹೋಗ್ತಿದ್ವಿ. ಆಮೇಲೆ ಮೂಲೆಗೆ ಒಂದು ಮಳೆ ಬರ್ದಾದ್ರೆ ದಾರ ಹಾಕ್ಕೊಂಡು ಅದನ್ನ ಬರ್ದಿದ್ದು ಅಳಿಸೋಗ್ತೈತೆ ಅಂತೇಳಿ ಅದನ್ನ ಹಿಂಗೆ ಸ್ಲೇಟ್ ಇಟ್ಕೊಂಡು ಬರ್ಕೊಂಡು ಹೋಗ್ತಿದ್ವಿ. ಇವತ್ತು ಏನು ಹೋಮ್ವರ್ಕ್ ಅಂತಾರಲ್ಲ, ಹಂಗೆ ನಮಗೆ ಮನೆ ಕೆಲಸ ಕೊಡೋರು. ಅವಾಗ ಎಕ್ಸರ್ಸೈಜ್ ಏನಿರಲಿಲ್ಲ. ತಗಡಿ ಸ್ಲೇಟು, ಮಣ್ಣಿ ಸ್ಲೇಟು ಆದರೆ ಬರ್ಕೊಂಡಾಗ ತೋರಿಸಿ ತಿರ್ಗಿ ಒರೆಸ್ಬಿಡ್ತಿದ್ವಿ ಬೆಳಿಗ್ಗೆ ಬ್ಯಾಗ್ ಬರೆಯಕ್ಕೆ. ಸರ್, ನೀವು ಮದುವೆ ಪಟ್ಟಣದಂತ ಒಂದು ಸಿಟಿಯಲ್ಲಿ ಹುಟ್ಟಿದ್ದೀರಾ, ಆದರೂ ಕೂಡ ನೀವು ಆಡು ಭಾಷೆಯಲ್ಲೇ ಮಾತಾಡ್ತೀರಾ. ಅದು ತುಂಬಾ ಸ್ಪಷ್ಟವಾಗಿರ್ತದೆ. ಮಕ್ಕಳಿಗೆ ಕೂಡ ನೀವು ಪಾಠ ಮಾಡ್ತಕ್ಕಂಥ ರೀತಿಯಲ್ಲಿ ಮಕ್ಕಳಿಗೆ ತುಂಬಾ ಅರ್ಥಗರ್ಭಿತವಾಗಿ ಅರ್ಥ ಆಗತಕ್ಕಂಥ ಮಾತುಗಳನ್ನ ಹೇಳ್ತೀರಾ. ಸರ್, ನೀವು ರೈತಾಪಿ ವರ್ಗದಲ್ಲಿ ಹುಟ್ಟಿದ್ದವರಂತವ್ರ ಇಲ್ಲ ಅಫಿಷಿಯಲ್ ಮನೆತನದಲ್ಲಿ ಹುಟ್ಟಿದಂತವ್ರ ಸರ್? ನಮಗೆ ಹೊಲಗಳಿರೋದ್ರಿಂದ ಸಿದ್ದಾಪುರದಲ್ಲಿ ಗುರಮುಗಟ್ಟೆಗೆ ನಾವು ರೈತಾಪಿ ವರ್ಗದವ್ರಿಗೆ ಮಧ್ಯಾಹ್ನದ್ದು ಇಟ್ಟು ತತ್ತಿ ಹೊತ್ಕೊಂಡು ಬುತ್ತಿ ತಗೊಂಡು ಹೋಗ್ತಿದ್ವಿ. ನಮ್ಮ ಕೆಲಸದವ್ರಿಗೆ, ನಮ್ಮ ಚಿಕ್ಕಪ್ಪರಿಗೆಲ್ಲ. ಅದನ್ನ ನಾವು ರೈತಾಪಿ ವರ್ಗದವ್ರೆ. ಆಮೇಲೆ ಅಕ್ಷರ ಕಲಿತು ನಮ್ಮಪ್ಪ ಕೆಲಸದಲ್ಲಿದ್ದರಿಂದ ಆ ವರ್ಗಕ್ಕೂ ಸೇರ್ತಿದ್ವಿ. ಒಂಥರ ನಮಗೆ ಮನೆತನದ ಮತ್ತು ವೃತ್ತಿಯಿಂದ ಬೇರೆ ಬೇರೆ ಸಂಸ್ಕಾರಗಳು ಬಂದವು. ಸರ್, ಅಪ್ಪ ಏನ್ ಕೆಲಸ ಇದೆ ಸರ್? ಅಪ್ಪ ಗುಮಾಸ್ತರಾಗಿದ್ರು, ಆಮೇಲೆ ಶಿರಸ್ತೆದಾರರಾಗಿದ್ರು. ಮತ್ತೆ ನೀವು ಕೂಡ ಅಫಿಷಿಯಲ್ ಮನೆತನದಲ್ಲೇ ಹೋಗ್ತಕ್ಕಂಥ ಇದ್ದೀರಾ? ಹೌದು. ಅಂದ್ರೆ ನೀವು ಆ ಬಾಲ್ಯ ಜೀವನದಲ್ಲಿ ಏನಾದ್ರು ಕಷ್ಟಗಳನ್ನ ಅನುಭವಿಸಿದಂತ ದಿನಗಳಿದ್ರೆ ಹೇಳಿ ಸರ್. ಕಷ್ಟ ದಿನಗಳು ಅಂತ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿಯೇ ನಮ್ಮಮ್ಮ ಸತ್ತೋದ್ರು. ಆಮೇಲೆ ನಮಗೆ ಬೇರೆ ಬೇರೆಯವ್ರ ಮನೆಯಲ್ಲಿ
ಅವ್ರು ಊಟ ಹಾಕೋರು, ಅವ್ರು ಹೇಳಿದ ಕೆಲಸ ನಾವು ಮಾಡ್ಕೊಂಡು ಅವ್ರ ಮನೆ ಮುಂದ್ಕೊಂಡಿದ್ವಿ. ಮಧುಗಿರಿಯಲ್ಲಿ ಎಕ್ಸೈಸ್ ಇನ್ಸ್ಪೆಕ್ಟರ್ ಆಗಿದ್ದ ಹನುಮಂತರಾಯಪ್ಪ ಅಂತ ಅವರು ಅವ್ರ ಮನೆಗೆ ಹೇಳಿದ ಕೆಲಸ ಮಾಡ್ಕೊಂಡು ಮತ್ತೆ ಅವ್ರು ನಮ್ಮ ಇನ್ನೊಬ್ಬ ತಾಯಿ ಆಗಿ ನೋಡ್ಕೊಂಡು ಬೆಳೆಸಿದ್ರು, ವಿದ್ಯಾಭ್ಯಾಸ ಕೊಡಿಸಿದ್ರು. ಅದು ಮರೆಯಲ್ಲ. ಹೌದು, ಕಷ್ಟ ಕಾಲದಲ್ಲಿ ಯಾರಾಗಿದ್ದಾರೋ ಅವ್ರನ್ನ ಯಾವತ್ತೂ ಕೂಡ ಮರೆಯಬಾರದು. ಅದು ಋಣ ಅಲ್ವಾ? ಎನಿತು ಜೀವದಲ್ಲಿ ನಾವಿನಿತು ನುಡಿಯೋ ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನಗಣಿ. ವೆರಿ ಗುಡ್, ಅದ್ಭುತವಾದ ಮಾತು. ಆಮೇಲೆ ಸರ್, ನೀವು ವಿದ್ಯಾಭ್ಯಾಸ ಎಲ್ಲಿನ ತನಕ ನೀವು? ನಾನು 8ನೇ ಕ್ಲಾಸ್, ಅವಾಗ LS ಅಂತ ಇತ್ತು, ಈಗಲೇ LS 8ನೇ ಕ್ಲಾಸ್ ತುಮಕೂರು KRBMS ಅಂತ ಈ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಐತಲ್ಲ ಅದು ಈಗಿಲ್ಲ. ಅದಾದ್ಮೇಲೆ 8ನೇ ಕ್ಲಾಸ್ ಮುಗಿದ ಸಿದ್ಧಗಂಗಾ ಹೈಸ್ಕೂಲ್ಗೆ ಸೇರ್ಕೊಂಡೆ. ಅದಾದ PUC ಮಾಡ್ಕೊಂಡು ಗೌರ್ಮೆಂಟ್ ಕಾಲೇಜ್ ಸೇರ್ಕೊಂಡೆ. ಅಲ್ಲಿ ಸಂಗುಡ್ಡಯ್ಯ ಅಂತ ಒಬ್ಬ ಕನ್ನಡ ಪ್ರೊಫೆಸರ್ ಇದ್ರು, ಬಹಳ ಫೇಮಸ್ ಅವರು. ಅವ್ರ ಜೊತೆಗೆ TS ಲೋಹಿತಾಶ ಅಂತ ಸಿನಿಮಾ ಮಾಡಿದ್ರೆ ಇಲ್ಲ ಅವ್ರಿಗೆ, ಅವರು ಇಂಗ್ಲೀಷ್ ಹೇಳ್ಕೊಡೋರು. ಪ್ಯಾಟೆಗೆ ಬಂದರೆ ಚಿಕ್ಕವೀರಯ್ಯನವರು ಕವಿಗಳು, ಆಮೇಲೆ KR ನಾಯಕ್ ಅಂತ ಒಬ್ಬರು ಕಮ್ಯುನಿಸ್ಟ್ ವಾದಿಗಳು, ಆಮೇಲೆ ಬಸಯ್ಯ ಅಂತ ಅವರ ಈಗಲೂ ಅದ್ಯಾವುದೋ ಒಂದು ಕಲಾನಿಕೇತನ ಇದೆ ತುಮಕೂರು ಕೆರೆತವ, ಅದನ್ನ ಓಪನ್ ಮಾಡ್ಕೊಂಡವ್ರೆ. ಅವರೆಲ್ಲ ನಮಗೆ ಸಲಹೆ ಮತ್ತೆ ಹೆಂಗಿರ್ಬೇಕು ಅಂತ ಹೇಳೋರು, ಹೆಂಗ್ ಬದುಕಬೇಕು. ಸರ್, ನೀವು ಸಾಹಿತ್ಯವನ್ನು ಮೈಗೂಡಿಸಿಕೊಂಡು ಮೊದಲ ಬಾರಿಗೆ ಬರೆದಂತ ಒಂದು ಪುಸ್ತಕ ಯಾವುದು ಸರ್? ಮೊದಲು ದಂಡಿನ ಮಾರಮ್ಮ, ಮಧುಗಿರಿ ದಂಡಿನ ಮಾರಮ್ಮ. ಅದು ನಾನು ಸಾಂಪ್ರದಾಯಿಕವಾಗಿ ಬರ್ದಿಲ್ಲ. ಮಧುಗಿರಿ ದಂಡಿನ ಮಾರಮ್ಮದ ಒಂದು ಇತಿಹಾಸ, ಹೇಗ್ ಬಂತು ಇಲ್ಲಿ ದಂಡಿನ ಮಾರಮ್ಮ ಅಂತ ಒಂದು ದಂಡಿನ ಜೊತೆಗೆ ಬಂದಿದ್ದೆ ದಂಡಿನ ಮಾರಮ್ಮ. ಇನ್ನೊಂದು, ಒಬ್ಬ ದಲಿತ ವರ್ಗಕ್ಕೆ ಸೇರಿದ ಹುಡುಗ ಬುದ್ಧಿವಂತನಾದಾಗ ಒಬ್ಬ ಬ್ರಾಹ್ಮಣ ಮಹಿಳೆ ಆತನ ಮದುವೆಯಾಗಿ ಅನಂತರ ಅವಳಿಗೆ ತನ್ನ ಗಂಡ ದಲಿತ ಎಂಬುದು ತಿಳಿದು ತನಗೆ ಹುಟ್ಟುವ ಮಕ್ಕಳಲ್ಲೆಲ್ಲ ಕೊಲ್ತಾ ಇದ್ರು, ಜಾತಿ ಪರಿಷ್ಕರಣೆಗೆ ಅಥವಾ ಜಾತಿಯ ಪ್ಯೂರಿಟಿನ ಉಳಿಸ್ಕೊಳ್ಳೋಕ್ಕೆ. ಆದ್ರೆ ಒಬ್ಬ ಕೊನೆಯ ಮಗ ಇರ್ತಾನೆ ಚಿಕ್ಕವನು, ಕಿವಿ ಮಗ, ಕಿವಿ ಕಿತ್ರು ಪ್ರೀತಿ ಜಾಸ್ತಿ ಅಂತ ಅವನು ಆಟ ಆಡಕ್ ಹೋಗಿರ್ತಾನೆ. ಎಲ್ಲ 7 ದಿನ ಹೊರಟೋಗ್ತಾರೆ. ಆ ಕೊನೆಯವ್ರು ಮಾತ್ರ ಆ ಕಿರಿ ಮಗ ಆಡಕ್ ಹೋಗಿ ಕೊಲ್ಲಲ್ಲ, ಅವನೇ ಆಸಾದಿ. ಅವನು ಮಾರಮ್ಮನ್ನ ಬೈತಾನೆ, ನಮ್ಮಮ್ಮ ಹಿಂಗೆ ಮಾಡ್ಬಿಟ್ಲು, ನಮ್ಮನ್ನೆಲ್ಲ ನನ್ನ ಅಣ್ಣ ತಮ್ಮ ಆಡಕ್ಕಿಲ್ಲ ಅಂತ. ಇವತ್ತು ಅವನೇ, ನಾನು ಬಸವನಹಳ್ಳಿ ಆಸಾದಿ ಅಂತ ಇದ್ದ ಅಯ್ಯಪ್ಪ ಕಥೆ ಹೇಳೋದು, ಅವನ ಕಥೆಯನ್ನು ಆಧರಿಸಿ ಮಾಡ್ತಾರೆ. ಪ್ರಜಾವಾಣಿಯಲ್ಲಿ ಒಳ್ಳೆ ರಿಪೋರ್ಟ್ ಬಂದಿತ್ತು. ಬರೀ ಇದು ಕಥೆಯಲ್ಲ, ಅಂತರ್ಜಾತಿ ವಿವಾಹದ ಹಿನ್ನೆಲೆಯಲ್ಲಿ ಸಮಾಜದ ಸ್ಥಿತಿಗತಿಗಳನ್ನು ಎಲ್ಲ ಇದು ತಿಳಿಸ್ತಾರೆ. ಪೌರಾಣದ ಧಾರ್ಮಿಕ ಕಥೆಯ ಜೊತೆಗೆ ಸಾಮಾಜಿಕ ವಿಚಾರಗಳು ಬೆರೆತುಕೊಂಡಿವೆ ಅಂತ ಪ್ರಜಾವಾಣಿ ವಿಮರ್ಶೆ ಮಾಡಿದ್ರು. ಹೌದು, ನೀವು ಅತ್ಯುತ್ತಮ ವಿಮರ್ಶೆಕಾರರು ಅಂತ ನಾನು ಕೇಳ್ಪಟ್ಟಿದ್ದೀನಿ. ನೀವು ಎಷ್ಟು ಒಂದು ಕತೆ ಕಾದಂಬರಿ ವಿಮರ್ಶೆ ಮಾಡಿದ್ದೀರಲ್ಲ? ನಾನು ಬರ್ಗೂರು ರಾಮಚಂದ್ರಪ್ಪ ಅವ್ರದ್ದೆಲ್ಲ ಕಥೆಗಳು ಕುರಿತು ಲೇಖನ ಬರೆದಿದ್ದೆ, ಅವ್ರು ಹಾಕೊಂಡವ್ರು ಸಂಭಾವನಾ ಗ್ರಂಥದಲ್ಲಿ. ಆಮೇಲೆ ಬೇರೆ ಬೇರೆಯವ್ರದ್ದೆಲ್ಲ ದೊಡ್ಡರಂಗೇಗೌಡರು ಒಂದು ಬಳಸ್ಕೊಂಡಿದ್ದೆ, ಅವ್ರ ಪುಸ್ತಕದಲ್ಲಿ ಹಾಕೊಂಡವ್ರೆ. ಹೀಗೆ ಸಾಂದರ್ಭಿಕ. ಆಮೇಲೆ ಪಾಗೋಡದವರು ಡಾಕ್ಟರ್ GR ತಿಪ್ಪೇಸ್ವಾಮಿ ಅಂತ ಇದ್ರು, ಅವ್ರ ಬಗ್ಗೆ ಬರೆದಿದ್ದೆ. ಹಾಗೆ ಬಿಡಿಯಾಗಿ ಬರೆದ ಲೇಖನಗಳು ಅವರ ಗೌರವ ಗ್ರಂಥ, ಸಂಭಾವನಾ ಗ್ರಂಥಗಳಲ್ಲಿ ಬಳಕೆಯಾಗಿವೆ. ವೆರಿ ಗುಡ್. ಸರ್, ನೀವು ಬರೆದಿರ್ತಕ್ಕಂಥ ಒಂದು ಸಾಹಿತ್ಯದಲ್ಲಿ ಯಾವುದಾದ್ರು ವಿಮರ್ಶೆಯಾಗಿ ಒಂದು ಉತ್ತುಂಗಕ್ಕೇರಿದಂತಹ ಒಂದು ಕತೆ, ಕಾದಂಬರಿ ಇರ್ಬೋದು, ಕವಿತೆ ಇರ್ಬೋದು? ನಮ್ಮ ಸುತ್ತಲಿನ ಬೈಗುಳುಗಳು ಅನ್ನುವ ಒಂದು ಲೇಖನ ತುಂಬಾ ಚರ್ಚೆಗೊಳಗಾಯಿತು. ಈ ಮಧುಗಿರಿ ಸುತ್ತಮುತ್ತಲ ಪ್ರಾಂತ್ಯದಲ್ಲಿ ಯಾವ ರೀತಿ ಬೈಗಳು ಬಳಿತಾರೆ, ದೊಡ್ಡವ್ರು ಅಂತ ಬೈಗಳ ಬೈತಾರೆ, ಚಿಕ್ಕ ವಯಸ್ಸಲ್ಲಿ ಅಂತ ಬೈತಾರೆ, ಗಂಡಸ್ರ ಅಂತ ಬೈತಾರೆ, ಬೆಳೆದ ಹೆಂಗಸರು ಹೇಗೆ ಬೈತಾರೆ, ಯಾವ ಕಾರಣಕ್ಕೆ ಅನ್ನೋದನ್ನ ವಿಶ್ಲೇಷಣೆ ಮಾಡಿದ್ದೆ, ನಮ್ಮ ಸುತ್ತಿನ ಬೈಗುಳಗಳು ಅಂತ. ಆ ಲೇಖನ ಹೆಚ್ಚು ಚರ್ಚೆಗೊಳಗಾಯಿತು. ಸರ್, ನಿಮ್ಗೆ ವೃತ್ತಿ ಜೀವನ ಅಂದ್ರೆ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ರೆ ಆ ಜೀವನ ನಿಮಗೆ ತೃಪ್ತಿ ಕೊಡ್ತಾ, ಇಲ್ಲ ಸಾಹಿತ್ಯ ಜೀವನ ನಿಮಗೆ ಒಳ್ಳೆ ಅತ್ಯುತ್ತಮವಾದಂತಹ ತೃಪ್ತಿ ಕೊಡ್ತಾ? ನಾನು ಮೇಷ್ಟ್ರಾಗಿದ್ದರಿಂದಲೇ ಎಲ್ಲ ಬೇರೆ ಬೇರೆ ಪ್ರಾಂತ್ಯದಿಂದ, ಎಲ್ಲ ವರ್ಗದ, ಎಲ್ಲ ಜಾತಿಯ, ಎಲ್ಲ ಧರ್ಮದ ಹುಡುಗರು ಕಾಲೇಜಿಗೆ ಬರ್ತಿದ್ರಿಂದ ಅವರ ನಡವಳಿಕೆ, ಅವರ ಮನೆಯ ಸಮಸ್ಯೆಗಳು, ಅವರ ತಿಳುವಳಿಕೆಯನ್ನು ನಾನು ಭಾಗಿಯಾಗಿದ್ದೇನೆ. ಹೀಗಾಗಿ ನನಗೆ
ಪಾಠ ಹೇಳೋದ್ರಲ್ಲಿ ಇದೆ. ನಾನು ಪ್ರೊಫೆಸರ್ ಅನ್ನಿಸ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಒಬ್ಬ ಮೇಷ್ಟ್ರು ಅಂತ ನನಗೆ ಇವತ್ತು ಕೂಡ ಯಾರಾದರೂ ಮೇಷ್ಟ್ರು ಅಂದರೆ ಖುಷಿ ಕೊಡೋವಟ್ಟು ಈ ಯೂನಿವರ್ಸಿಟಿ ಕೊಡೋ ಪ್ರೊಫೆಸರು ರೀಡರು ಅದೆಲ್ಲ ನನಗೇನಂತ ಖುಷಿ ಕೊಡಲ್ಲ. ಅದು ವೃತ್ತಿಯಲ್ಲಿ ಪ್ರಮೋಷನ್ ಸಿಕ್ಕಂಡು ಬರೋ ಅಂಥದ್ದು. ಆದರೆ ಮೇಷ್ಟ್ರು ಚೆನ್ನಾಗಿ ಏನೋ ಒಂಥರ ಖುಷಿ ಆಗ್ತದೆ ನನಗೆ. ನನಗೆ ಮೇಷ್ಟ್ರು ಪದನೇ ಇಷ್ಟ. ಅಂದ್ರೆ ನಿಮಗೆ ಪಾಠ ಮಾಡ್ತಕ್ಕಂಥ ಒಂದು ವೃತ್ತಿನೇ ಇಷ್ಟ ಇತ್ತು. ಅದೇ ನಿಮ್ಮ ಸಾಹಿತ್ಯದ ಗುರು ಯಾರು ಸರ್? HT ಸಣ್ಣ ಸಣ್ಣ ಗುಡ್ಡಯ್ಯ. ನಿಮ್ಮ ಒಂದು ಸಾಹಿತ್ಯ ವೃತ್ತಿಯಲ್ಲಿ ಎಷ್ಟು ಜನ ನಿಮಗೆ ಶಿಷ್ಯರಿದ್ದಾರೆ? ನನಗೆ ಡಾಕ್ಟರ್ ಬಡವನಹಳ್ಳಿ ಪ್ರಕಾಶ್ ಅವರು ಹೊರಟೋದ್ರು, ಅವರು PhD ಮಾಡಿದ್ದಾರೆ. ಆಮೇಲೆ ಬೇಕಾದಷ್ಟು ಜನ ನನ್ನ ಸ್ಟೂಡೆಂಟ್ಸ್ ಎಲ್ಲ ಬಂದ್ರೆಹಳ್ಳಿ ಕುಮಾರ ಅಂತ ಅವನು ಡಾಕ್ಟರೇಟ್ ಮಾಡಿದ್ದಾನೆ. ಆಮೇಲೆ ಇನ್ನು ಎಲ್ಲ ಬಹಳಷ್ಟು ಜನ ನೀರ್ಕಲ್ ಲೋಕೇಶ ಅಂತ ಅವರು ಇವರೆಲ್ಲ ನನಗೆ ನನ್ನ ವಿದ್ಯೆ ನಾನು ಏನು ಕಲ್ತಿದ್ದೀನಿ ಬಿಡ್ತೀನಿ ನನಗೆ ಗೊತ್ತಿಲ್ಲ, ಅದು ನೀವು ಜಡ್ಜ್ ಮಾಡೋದು, ಕೇಳಿ ಜಡ್ಜ್ ಮಾಡೋದು. ಆದರೆ ಆ ಹುಡುಗರು ಹೋದಾಗೆಲ್ಲ ನನಗೆ ತುಂಬ ಖುಷಿ ಆಗ್ತೈತಿ. ಯಾಕೆ ಗೊತ್ತಾ, ಅವರು ಶಿಷ್ಯ ಪರಾಜಯ ಗುರುವನ್ನು ಯಾರು ಮೀರಿ ಬೆಳೀತಾರೋ ಆಗ ಆ ಶಿಷ್ಯನನ್ನು ನೋಡಿದಾಗ ನಮಗೆ ಕರುಳು ತುಂಬುತ್ತದೆ, ಆನಂದ ಎಷ್ಟೊಂದು ಬೆಳೆದಿದ್ದಾರೆ ಅಂತ. ಹೌದೌದು, ಗುರುವನ್ನ ಮೀರಿಸಿದ ಶಿಷ್ಯನಾದಾಗ ಅದ್ರ ಆಗ್ತಕ್ಕಂಥ ಆತ್ಮ ತೃಪ್ತಿನೇ ಬೇರೆ, ಚೆನ್ನಾಗಿರುತ್ತೆ. ಅವರ ಬೆಳವಣಿಗೆ ನಮ್ಮ ಸಂತೋಷ. ಹೌದೌದು. ಯಾಕಂದ್ರೆ ನಿಮಗೆ ಗೊತ್ತಿದೆ, ಒಬ್ಬ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ನನ್ನ ಮಗ ರ್ಯಾಂಕ್ ಬರಲಿ, ನನ್ನ ಮಗ ಮುಂದಕ್ಕೆ ಬರಲಿ ಅಂತಾರೆ. ಮೇಷ್ಟ್ರು ನಾವು ಹಂಗಲ್ಲ, ಎಲ್ಲ ಹುಡುಗರು ರ್ಯಾಂಕ್ ಬರಬೇಕು, ಎಲ್ಲ ಹುಡುಗರು ಉನ್ನತ ಹುದ್ದೆ ತಗೋಬೇಕು, ಎಲ್ಲರೂ ಒಳ್ಳೆಯ ನೆನೆಸ್ಕೋಬೇಕು ಅನ್ನೋದು ಇದು ನಮಗೆ ಪ್ರಜಾಪ್ರಭುತ್ವದ ಲಕ್ಷಣ. ಯಾಕಂದ್ರೆ ಅಲ್ಲಿ ಧರ್ಮ, ಜಾತಿ, ಮತ, ಪಂಥ, ಧರ್ಮ, ಶ್ರೀಮಂತ, ಸಾಹುಕಾರ ಯಾವ ಭಾವನೆ ಇಲ್ಲ. ಅವ್ರು ನನ್ನ ವಿದ್ಯಾರ್ಥಿ. ಸಾಹಿತ್ಯ ಬಿದ್ನೋಟಿ ರಂಗನಾಥ್ ಅವರು ಕೂಡ ಹೇಳ್ತಾ ಇರ್ತಾರೆ, ಬರಹಮೂರ್ತಿ ಸಾಹೇಬರು ನನಗೆ ತುಂಬಾ ಆತ್ಮೀಯರು, ಅವರ ಬರಹಗಳು ತುಂಬಾ ಅದ್ಭುತವಾಗಿರ್ತವೆ, ಬೆಂಕಿ ಚೆಂಡಿನಂತ ಬರಹಗಳು ಇರ್ತದೆ. ನಾನು ಕೂಡ ಅವರನ್ನು ಅನುಕರಣೆ ಮಾಡ್ತೀನಿ ಕೆಲವು ಸಮಯದಲ್ಲಿ ಅಂತ ಹೇಳ್ತಾರೆ. ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರು ನೋವಿನ ನೆಲೆಯಿಂದ ಬಂದಿದ್ದವರು. ಅವರು ಯಾವ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬೇರೆಯವರನ್ನ ತನ್ನಿಂದ ದೂರ ಇಟ್ಕೊಂಡಿದೆ ಅಂತ ಭಾವಿಸಿದ್ಯೋ ಅಂಥವರ ಸಂಕಟಗಳನ್ನ, ಸಮಸ್ಯೆಗಳನ್ನ ಮತ್ತು ಅವರ ಒಳನೋವುಗಳನ್ನ, ಕಾರಣಗಳನ್ನ ವಿಶ್ಲೇಷಿಸಿ ಪದ್ಯ ಬರೀತಾರೆ. ಅವರಿಗಾಗಿ 4 ಕವನ ಸಂಕಲನಗಳನ್ನು ತಂದಿದ್ದಾರೆ. ಅದಕ್ಕೂ 4ಕ್ಕೂ ಪ್ರಶಸ್ತಿ ಬಂದಿದೆ. ಇತ್ತೀಚೆಗೆ ಸಿಕ್ಕಾಗ 5ನೇ ಸಂಕಲನ ತರ್ತೀನಿ, ಪ್ರಯತ್ನಿಸ್ತಾ ಇದ್ದೀನಿ ಅಂತ ಹೇಳಿದ್ರು. ಸಂತೋಷದ ವಿಚಾರ. ಅವ್ರು ನೋಡಿ ನಿಮ್ಗೆ ಎಷ್ಟು ಆತ್ಮ ತೃಪ್ತಿ ಆಗ್ತದೆ, ಸಂತೋಷ ಆಗ್ತದೆ. ಯಾಕೆಂದ್ರೆ ಅವ್ರು ಬರೀತಾರಲ್ಲ, ಯಾಕೆಂದ್ರೆ ಅಕ್ಷರದ ಬೆಲೆ ಅವರ ಹೊಲದಲ್ಲಿ ಜಾಸ್ತಿ ಬೆಳೆದಿದೆ ಅಂದಾಗ ನನ್ಗೆ ಖುಷಿ ಆಗ್ತದೆ. ಎಂಥ ಬೆಳೆ ಬೆಳೆದವ್ರೆ ನೋಡಪ್ಪ ಇವರು, ನಮ್ಮ ಹೊಲದ ಏನು ಸಾಮಾನ್ಯ ಬೆಳೆ ನಾವು ಅಷ್ಟೇ ಅಂತ ಅನ್ನುವಂಥದ್ದು. ಹೌದು. ಈಗ ನಿಮ್ಮ ಬೆಳವಣಿಗೆ ನೋಡಿದ್ರೆ ಸಾಹಿತ್ಯ ಒಂದು ವೃತ್ತಿಯಲ್ಲಿ ಎಲ್ಲರೂ ಸುಮಾರು ಜನ ಉಳ್ಳವರು ಮಾತ್ರ ಅಭ್ಯರ್ಥಿಗಳಾಗ್ತಾ ಇದ್ದಾರೆ. ನಿಮ್ಗೆ ಆ ರೀತಿ ಏನಾದರೂ ಆಸೆ ಆಗಿರಲಿಲ್ಲ. ನನಗೆ ಮನುಷ್ಯ ಪ್ರೀತಿ, ಒಬ್ಬ ವ್ಯಕ್ತಿಗೆ ನಾನು ಕೊಡೋದು ನನ್ನ ಆತ್ಮ ಅಂತಿದ್ದೀರ. ಆತ್ಮ ಅಂದ್ರೆ ನೀವು ನನ್ನೊಳಗೆ ಇರುವಂಥದ್ದು, ನಾನು ಬೇರೆಯವರೊಳಗೆ ಇರುವಂಥದ್ದು. ಹೀಗೆ ಪರಸ್ಪರರು ನಾವು ಅವರ ಆತ್ಮದಲ್ಲಿ, ಅವರು ನನ್ನ ಆತ್ಮದಲ್ಲಿ ನೆಲೆಸಿದಾಗ ಕೊಡುವ ಪ್ರೀತಿನೇ ಮೆಚ್ಚುಗೆ ಅಂತ ನಾನು ಭಾವಿಸಿರೋನು. ಬೇರೆ ಹೊರಗಡೆ ಅಲ್ಲ, ನೀವು ರಾಜಕೀಯಕ್ಕೆ ಬರಬೇಕು, ನಾನು ಕೂಡ ಎಲ್ಲರ MLC ಆಗಬೇಕು, MLC ಆಗಿ ಕೆಲಸ ಮುದಾಗಿರ್ತಕ್ಕಂಥವ್ರಿಗೆ ಸೇವೆ ಮಾಡಬೇಕು ಅಂತ ಏನಾದ್ರು ಅನ್ಸಿದ್ಯಾ? ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನನ್ನ ಪರಿಸರದಲ್ಲಿಯೇ ನಾನು ಕೈಲಾದಷ್ಟು ಏನ್ ಮಾಡಬಹುದು ಅಷ್ಟನ್ನು ಮಾಡ್ತಿದ್ದೇನೆ. ಪ್ರೀತಿ, ವಿಶ್ವಾಸ, ನಂಬಿಕೆ, ಪರಸ್ಪರಲ್ಲಿ ಗೌರವ, ಅವ್ರ ಜೊತೆ ಒಡನಾಟ ಅಂತ ರಾಜಕೀಯ ಅಧಿಕಾರದ ಆಸೆ ಎಳ್ಳೊಟ್ಟು ನನಗೆ. ಅಂದ್ರೆ ಜ್ಞಾನದ ಬುದ್ಧಿಯನ್ನ ಮಾತ್ರ ನಿಮ್ಮ ಒಂದು ಬದುಕಿ ಕಟ್ಕೊಂಡಿದ್ದೀರಾ, ರಾಜಕೀಯ ಬೇಕಿಲ್ಲ. ಬೇಡ ಬೇಡ ಬೇಡ, ನನಗೆ ಬೇಕಾದ್ದು ಮನುಷ್ಯನನ್ನಾಗಿ ಎಷ್ಟು ನೋಡ್ತಾನೆ ಅನ್ನುವಂಥದ್ದು. ನಾವೇನಾಗಿದ್ದೀವಿ, ನಾವು ಹೇಳ್ತೀವಿ ಹತ್ತಿರನೇ ಇರ್ತೀವಿ ಎಲ್ಲದರ ಜೊತೆಗೆ, ಆದರೆ ಒಳಗೊಳಗಡೆ ದೂರ ನಿಲ್ತೀವಿ. ಯಾಕೆಂದ್ರೆ ನಾನು ತಿಳಿದವನು,
ನಾನು ಮೇಲ್ಜಾತಿಯವನು ಅಥವಾ ನನಗೆ ಅಷ್ಟ ಸಂಬಳ ಬರ್ತದೆ, ಈ ಎಲ್ಲ ಅಂತರಗಳನ್ನು ಒಳಗಡೆ ನಿರ್ಮಿಸಿಕೊಂಡು ನಾವು ಹೇಳೋದು ಹತ್ತಿರ ಬಿದ್ದು ದೂರ ನಿಲ್ಲಬೇಕು ನಮ್ಮ ಅಹಮ್ಮಿನ ಕೋಟೆಗಳಲ್ಲಿ. ವೆರಿ ಗುಡ್. ನೋಡಿ, ನಿಮ್ಮ ಮಾತಲ್ಲಿ ಸಾಹಿತ್ಯಾತ್ಮಕವಾದಂಥ ವಿಚಾರಗಳು ಬರ್ತದೆ. ಅದ್ಭುತವಾಗಿದೆ ಗುರುಗಳೇ ನಿಮ್ಮ ಒಂದು ನಮಸ್ಕಾರ. ಇದು ಪ್ರೀತಿಗೆ. ಮುಂದಿನ ದಿನಗಳಲ್ಲಿ ಡಾಕ್ಟರೇಟ್ ಸಿಗಲಿ, ರಾಜ್ಯ ಮಟ್ಟದ ಪ್ರಶಸ್ತಿ ಸಿಗಲಿ, ರಾಷ್ಟ್ರ ಮಟ್ಟದ ಪ್ರಶಸ್ತಿ ಸಿಗಲಿ, ಪದ್ಮಶ್ರೀವರೆಗೂ ನಿಮ್ಮನ್ನು ಕೊಂಡೊಯ್ಯಲಿ ಅಂತಕ್ಕಂಥದ್ದನ್ನು ಆಶಿಸ್ತಾ ನೀವು ಸಂದೇಶನ ಮುಗಿಸ್ತಾ ಇದ್ದೀನಿ. ಇದು ಜನಧ್ವನಿ ಕನ್ನಡ ನ್ಯೂಸ್, ಧ್ವನಿಗಳ ಜನರಿಗಾಗಿ. ನಮಸ್ಕಾರ. ನಮಸ್ಕಾರ. ಇದು ಜನಧ್ವನಿ ಕನ್ನಡ ನ್ಯೂಸ್, ಧ್ವನಿ ಇಲ್ಲದ ಜನರಿಗಾಗಿ. ನಮಸ್ಕಾರ.